ನಿಮ್ಮ ಮಗು ಈಗ 5ನೇ ತರಗತಿಯಲ್ಲಿದೆಯಾ? ಪ್ರತಿಯೊಬ್ಬ ತಂದೆ ತಾಯಿಗೂ ಒಂದು ಕನಸಿರುತ್ತೆ. ನಮ್ಮ ಮಗುವಿಗೆ ಲಕ್ಷಾಂತರ ರೂಪಾಯಿ ಡೊನೇಷನ್ ಕಟ್ಟುವ ಶಕ್ತಿ ನನಗಿಲ್ಲ, ಆದರೆ ಅತ್ಯುತ್ತಮವಾದ ಇಂಗ್ಲಿಷ್ ಮೀಡಿಯಂ ಶಿಕ್ಷಣ ಸಿಗಬೇಕಂತ. ಹೌದಲ್ವಾ? ನಿಮ್ಮ ಈ ಕನಸನ್ನ ನನಸು ಮಾಡಲು ಸರ್ಕಾರವೇ ಲಕ್ಷ ಲಕ್ಷ ಖರ್ಚು ಮಾಡಿ ಉಚಿತವಾಗಿ ಅತ್ಯುತ್ತಮ ಶಿಕ್ಷಣವನ್ನು ನೀಡುತ್ತಿದೆ. ಆದರೆ ನವೋದಯ, ಮುರಾರ್ಜಿ ಅಥವಾ ಆದರ್ಶ ವಿದ್ಯಾಲಯ ಇವುಗಳಲ್ಲಿ ನಿಮ್ಮ ಮಗುವಿಗೆ ಯಾವ ಶಾಲೆ ಸರಿ ಹೊಂದುತ್ತದೆ? ಅಪ್ಲಿಕೇಶನ್ ಯಾವಾಗ ಕರೀತಾರೆ ಮತ್ತು ಮುಖ್ಯವಾಗಿ ಸಾವಿರಾರು ಮಕ್ಕಳು ಪೈಪೋಟಿಯಲ್ಲಿ ನಿಮ್ಮ ಮಗುವಿಗೆ ಸೀಟು ಸಿಗುವುದು ಹೇಗೆ? ಈ ಎಲ್ಲದರ ಬಗ್ಗೆ ಯೂಟ್ಯೂಬ್ ನಲ್ಲಿ ಯಾರು ಹೇಳದ ಕಂಪ್ಲೀಟ್ ಡೀಟೇಲ್ಸ್ ನ ಇವತ್ತು ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಈ ವಿಡಿಯೋನ ಕೊನೆವರೆಗೆ ನೋಡಿ, ಯಾಕೆಂದ್ರೆ ಕೊನೆಯಲ್ಲಿ ನಾನು ಕೊಡುವ ಒಂದು ಟ್ರಿಕ್ ನಿಮ್ಮ ಮಗುವಿನ ರಿಸಲ್ಟ್ ಅನ್ನೇ ಬದಲಾಯಿಸಬಹುದು. ನಮಸ್ಕಾರ, ನಾನು ನಿಮ್ಮ ಕಿರಣ್. ನಿಮ್ಮ ನೆಚ್ಚಿನ ಕಿರಣ್ ಎಂಟ್ರೆನ್ಸ್ ಅಕಾಡೆಮಿ ಚಾನಲ್ಗೆ ಸ್ವಾಗತ. ಕರ್ನಾಟಕದ ಮೂಲೆ ಮೂಲೆಯಿಂದ ಸಾವಿರಾರು ವಿದ್ಯಾರ್ಥಿಗಳಿಗೆ ಈ ಪರೀಕ್ಷೆಯನ್ನು ಪಾಸು ಮಾಡುವ ತರಬೇತಿ ನೀಡುತ್ತಾ ಬಂದಿದ್ದೇವೆ. ಬನ್ನಿ ಒಂದೊಂದು ಶಾಲೆಗಳ ಮಾಹಿತಿಯನ್ನ ಬಿಡಿಸಿ ನೋಡೋಣ. ಮೊದಲನೆಯದು ಜವಾಹರ್ ನವೋದಯ ವಿದ್ಯಾಲಯ. ಇದು ಕೇಂದ್ರ ಸರ್ಕಾರದ ಹೆಮ್ಮೆಯ ಯೋಜನೆ. ಇದರಲ್ಲಿ ವಿಶೇಷತೆ ಏನಪ್ಪಾ ಅಂದ್ರೆ ಸಂಪೂರ್ಣ ಉಚಿತ ವಸತಿ ಶಾಲೆ, ಊಟ, ಸಮವಸ್ತ್ರ ಎಲ್ಲವೂ ಉಚಿತ. ಇಲ್ಲಿ ಇರುವ ನ್ಯಾಷನಲ್ ಲೆವೆಲ್ ಅಂದ್ರೆ CBSE ಸಿಲೆಬಸ್. ನಿಮ್ಮ ಮಗು ಮುಂದೆ ಡಾಕ್ಟರ್ ಅಥವಾ ಇಂಜಿನಿಯರ್ ಆಗಬೇಕಂದ್ರೆ ನೀಟ್ ಅಥವಾ JEE ಎಕ್ಸಾಮ್ ಗೆ ಇದು ಒಂದು ಬೆಸ್ಟ್ ಆಪ್ಷನ್ ಆಗಿರುತ್ತೆ. ಇದರಲ್ಲಿ ಸೀಕ್ರೆಟ್ ಕೋಟಾ ಇದೆ. ನಿಮ್ಗೆ ಗೊತ್ತಾ? ಇಲ್ಲಿ 75% ಸೀಟುಗಳು ಗ್ರಾಮೀಣ ಭಾಗದ ಮಕ್ಕಳಿಗೆ ಮೀಸಲಾಗಿದೆ. ಕೇವಲ 25% ಸೀಟುಗಳು ಮಾತ್ರ ನಗರ ಪ್ರದೇಶಕ್ಕೆ ಮೀಸಲಿರುತ್ತೆ. ಈಗ ಅಪ್ಲಿಕೇಶನ್ ಮತ್ತು ಎಕ್ಸಾಮ್ ಯಾವಾಗ ಅನ್ನೋ ಒಂದು ಪ್ರಶ್ನೆ ಕಾಡುತ್ತಿರಬಹುದು. ಪ್ರತಿ ವರ್ಷ ಜೂನ್ ಜುಲೈ ತಿಂಗಳಲ್ಲಿ ಆನ್ಲೈನ್ ಅರ್ಜಿಯನ್ನ ಕರೀತಾರೆ ಮತ್ತು ಡಿಸೆಂಬರ್ ಅಥವಾ ಜನವರಿಯಲ್ಲಿ ಪರೀಕ್ಷೆಗಳು ನಡೆಯುತ್ತವೆ. ಈಗ ಇಷ್ಟೆಲ್ಲ ಗೊತ್ತಾಯ್ತು. ಈಗ ಪರೀಕ್ಷೆ ಪ್ಯಾಟರ್ನ್ ಯಾವ ತರ ಇರುತ್ತೆ ಅಂದ್ರೆ 100 ಅಂಕಗಳ ಪರೀಕ್ಷೆಯಲ್ಲಿ 50 ಅಂಕಗಳು ಕೇವಲ ಮೆಂಟಲ್ ಎಬಿಲಿಟಿಗಳೇ ಇರುತ್ತೆ, ಅಂದ್ರೆ ಚಿತ್ರಗಳ ಪ್ರಶ್ನೆಗಳೇ ಇರುತ್ತೆ. ಇದರಲ್ಲಿ ಇದೇ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಆಗಿರುತ್ತೆ. ಮತ್ತೆ ಇನ್ನು ಉಳಿದಿದ್ದು ನಿಮ್ಗೆ 25 ಗಣಿತ ಪ್ರಶ್ನೆಗಳು, 25 ಗದ್ಯ ಭಾಗದ ಮಾಹಿತಿ ಇರುತ್ತೆ. ಎರಡನೆಯದು ನಮ್ಮ ಕರ್ನಾಟಕ ಸರ್ಕಾರದ ಕ್ರೈಸ್ ವಸತಿ ಶಾಲೆಗಳು. ಎಲ್ಲರೂ ಕೇವಲ ಮುರಾರ್ಜಿ ದೇಸಾಯಿ ಅಂತಾರೆ, ಆದರೆ ನೀವು ಬರೆಯುವ ಒಂದೇ ಒಂದು ಎಕ್ಸಾಮ್ ನಿಂದ ನೀವು ಮುರಾರ್ಜಿ, ಇಂದಿರಾ ಗಾಂಧಿ, ಅಂಬೇಡ್ಕರ್, ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಏಕಲವ್ಯ ಶಾಲೆಗಳಿಗೆ ಮೆರಿಟ್ ಆಧಾರದ ಮೇಲೆ ಯಾವುದಕ್ಕೆ ಬೇಕಾದ್ರೂ ಸೇರಬಹುದಾಗಿರುತ್ತೆ. ಇದರಲ್ಲಿ ವಿಶೇಷತೆ ಏನಪ್ಪಾ ಅಂದ್ರೆ ಇವೆಲ್ಲವೂ ಕರ್ನಾಟಕದ ಸ್ಟೇಟ್ ಸಿಲೆಬಸ್, ಆದರೆ ಇಂಗ್ಲಿಷ್ ಮೀಡಿಯಂ ಶಾಲೆಗಳು, ಅತ್ಯುತ್ತಮ ಹಾಸ್ಟೆಲ್ ಸೌಲಭ್ಯಗಳು ಇರುತ್ತೆ. ಇದರ ಅಪ್ಲಿಕೇಶನ್ ಮತ್ತು ಎಕ್ಸಾಮ್ ಯಾವಾಗಪ್ಪ ಅಂದ್ರೆ ಜನವರಿ, ಫೆಬ್ರವರಿ ತಿಂಗಳಲ್ಲಿ ಅರ್ಜಿಯನ್ನ ಕರೀತಾರೆ. ಮಾರ್ಚ್ ಕೊನೆಯಲ್ಲಿ ಪರೀಕ್ಷೆ ಇರುತ್ತೆ. ಹಾಗೆ ರಿಸಲ್ಟ್ ಕೂಡ ತದನಂತರದಲ್ಲಿ ಬಿಡ್ತಾರೆ. ಇದರಲ್ಲಿ ಒಂದು ಟಿಪ್ ಏನಪ್ಪಾ ಅಂದ್ರೆ ಈ ಪರೀಕ್ಷೆಯಲ್ಲಿ ಕನ್ನಡ, ಇಂಗ್ಲಿಷ್, ಗಣಿತ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಎಲ್ಲದಕ್ಕೂ ಸಮನಾದ ಅಂಕಗಳಿರುತ್ತವೆ. ಮಗು ಎಲ್ಲಾ ವಿಷಯದಲ್ಲೂ ಸ್ಟ್ರಾಂಗ್ ಇರಬೇಕಾಗತ್ತೆ. ಗೊತ್ತಾಯ್ತಾ? ಈಗ ಮೂರನೇದೇನಪ್ಪಾ ಅಂದ್ರೆ ಬಹಳಷ್ಟು ಜನರಿಗೆ ಅಚ್ಚುಮೆಚ್ಚಾಗಿರುವ ಆದರ್ಶ ವಿದ್ಯಾಲಯಗಳು. ಇದರಲ್ಲಿ ವಿಶೇಷತೆ ಏನಪ್ಪಾ ಅಂದ್ರೆ ಇದು ವಸತಿ ಶಾಲೆ ಅಲ್ಲ. ನಿಮ್ಮ ಮಗು ಮನೆಯಲ್ಲಿಯೇ ಇದ್ದುಕೊಂಡು ಪ್ರತಿದಿನ ಸ್ಕೂಲ್ಗೆ ಹೋಗಿ ಬರಬೇಕು. ಇದು ಸಂಪೂರ್ಣ ಇಂಗ್ಲಿಷ್ ಮೀಡಿಯಂ ಆಗಿದ್ದು ವಿಜ್ಞಾನ ಮತ್ತು ಗಣಿತಕ್ಕೆ ಅತಿ ಹೆಚ್ಚು ಒತ್ತು ನೀಡುತ್ತಾರೆ. ಸ್ಮಾರ್ಟ್ ಕ್ಲಾಸಸ್ ಗಳು ಇಲ್ಲಿ ಹೈಲೈಟ್ ಆಗಿರುತ್ತೆ. ಮತ್ತೆ ಅಪ್ಲಿಕೇಶನ್ ಮತ್ತು ಎಕ್ಸಾಮ್ ಯಾವಾಗಪ್ಪ ಅಂದ್ರೆ ಫೆಬ್ರವರಿ, ಮಾರ್ಚ್ ನಲ್ಲಿ ಅರ್ಜಿಯನ್ನ ಕರೀತಾರೆ. ಏಪ್ರಿಲ್ ನಲ್ಲಿ ಪರೀಕ್ಷೆ ನಡೆಯುತ್ತೆ. ತದನಂತರದಲ್ಲಿಯೇ ರಿಸಲ್ಟ್ ಕೂಡ ಅನೌನ್ಸ್ ಆಗುತ್ತೆ. ಗೊತ್ತಾಯ್ತಲ್ಲ? ಗಮನವಿಟ್ಟು ಕೇಳಿ ಪೋಷಕರೇ, ಸಾವಿರಾರು ಮಕ್ಕಳು ಕಾಂಪಿಟೇಷನ್ ಮಾಡ್ತಾರೆ, ಆದರೆ ಕೆಲವರಿಗೆ ಮಾತ್ರ ಸೀಟು ಸಿಗಲು ಕಾರಣವೇನು? ಬಹುತೇಕ ಪೋಷಕರು ಮಾಡುವ ಈ 3 ತಪ್ಪುಗಳನ್ನ ನೀವು ಮಾಡಬಾರದು. ಮೊದಲನೇ ತಪ್ಪು ಏನಪ್ಪಾ ಅಂದ್ರೆ ಕೇವಲ 5ನೇ ತರಗತಿಯ ಶಾಲಾ ಪುಸ್ತಕವನ್ನು ಓದಿಸೋದು. ನೆನಪಿರ್ಲಿ, ಎಂಟ್ರೆನ್ಸ್ ಎಕ್ಸಾಮ್ ಪರೀಕ್ಷೆಗಳು ತುಂಬಾ ಲಾಜಿಕ್ ಆಗಿರುತ್ತೆ. ಶಾಲೆಗಳ ಪರೀಕ್ಷೆಯಂತೆ ಬಾಯ್ಪಾಟ್ ಮಾಡಿದರೆ ಇಲ್ಲಿ ಪಾಸ್ ಆಗಲ್ಲ. ಮತ್ತೆ ಎರಡನೇ ತಪ್ಪು ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಕರೆಯುವ ಕೊನೆ ಗಳಿಗೆಯಲ್ಲಿ ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಹಾಗೂ ರೂರಲ್ ಸರ್ಟಿಫಿಕೇಟ್ ಗಾಗಿ ಓಡಾಡ್ತಾರೆ. ಇವತ್ತೇ ತಹಸೀಲ್ದಾರ್ ಆಫೀಸ್ ಅಥವಾ ನಾಡ ಕಚೇರಿಗೆ ಹೋಗಿ ನಿಮ್ಮ ಎಲ್ಲಾ ಡಾಕ್ಯುಮೆಂಟ್ ಗಳನ್ನ ರೆಡಿ ಆಗಿ ಇಟ್ಕೋಬೇಕು. ಮೂರನೇ ತಪ್ಪು ಯಾವ್ದಪ್ಪ ಅಂದ್ರೆ OMR ಶೀಟ್ ಪ್ರಾಕ್ಟೀಸ್ ಮಾಡಿಸದೇ ಇರುವುದು. ಎಷ್ಟೋ ಮಕ್ಕಳು ಸರಿಯಾದ ಉತ್ತರ ಗೊತ್ತಿದ್ದರೂ ಕೂಡ OMR ಶೀಟ್ ನಲ್ಲಿ ತಪ್ಪಾಗಿ ಬಬಲ್ ನ ಮಾಡಿ ಮಾರ್ಕ್ಸ್ ನ ಕಳೆದುಕೊಳ್ತಾರೆ. ಗೊತ್ತಾಯ್ತಾ? ವಿಡಿಯೋದ ಸ್ಟಾರ್ಟಿಂಗ್ ನಲ್ಲಿ ಒಂದು ಟ್ರಿಕ್ ಹೇಳ್ತೀನಿ ಅಂದಿದ್ದೆ. ಅದೇನು ಗೊತ್ತಾ? ಟೈಮ್ ಮ್ಯಾನೇಜ್ಮೆಂಟ್. ನವೋದಯದಲ್ಲಿ ಗಣಿತದ ಪ್ರಶ್ನೆಗಳನ್ನ ಬಿಡಿಸಲು ಮಕ್ಕಳು ತುಂಬಾ ಟೈಮ್ ತೆಗೆದುಕೊಳ್ತಾರೆ. ಅದಕ್ಕಾಗಿ ನಮ್ಮ ಅಕಾಡೆಮಿಯಲ್ಲಿ ನಾವು ವೇದಿಕ್ ಮ್ಯಾಟ್ರಿಕ್ಸ್ ಹೇಳ್ಕೊಡ್ತೀವಿ. ಇದರಿಂದ 3 ನಿಮಿಷ ಬೇಕಾಗುವ ಲೆಕ್ಕವನ್ನ ನಿಮ್ಮ ಮಗು ಕೇವಲ 3 ಸೆಕೆಂಡ್ ನಲ್ಲಿ ಸಾಲ್ವ್ ಮಾಡಬಹುದು. ಈ ವೇಗವೇ ನಿಮ್ಮ ಮಗುವಿಗೆ ಸೀಟು ತಂದು ಕೊಡಬಹುದು. ಯಾವ ಶಾಲೆ ಬೆಸ್ಟ್ ಅಂತ ಡಿಸೈಡ್ ಮಾಡಿದ್ರೆ ತಾನೆ ಈಗಲೇ ನಿಮ್ಮ ಮಗುವಿನ ಪ್ರಿಪರೇಷನ್ ಅನ್ನ ಶುರು ಮಾಡಬೇಕಾಗತ್ತೆ. 2026-27ನೇ ಸಾಲಿನ ಈ ಎಲ್ಲಾ ಪರೀಕ್ಷೆಗಳನ್ನ ಕವರ್ ಮಾಡುವ ನಮ್ಮ ಸ್ಪೆಷಲ್ ಮೆಗಾ ಬ್ಯಾಚ್ ಇದೇ ಜೂನ್ 8ರಂದು ಶುರುವಾಗಲಿದೆ. ವಿಶೇಷ ಏನಂದ್ರೆ ನಿಮ್ಮ ಅನುಕೂಲಕ್ಕಾಗಿ ನಾವು ಆನ್ಲೈನ್ ಮತ್ತು ಆಫ್ಲೈನ್ ಎರಡಕ್ಕೂ ಮಾದರಿ ತರಗತಿಗಳನ್ನ ಪ್ರಾರಂಭಿಸಿದ್ದೇವೆ. ನೀವು ನೇರವಾಗಿ ನಮ್ಮ ಅಕಾಡೆಮಿಗೆ ಕರೆ ಮಾಡಬಹುದು ಅಥವಾ ಬಂದು ಭೇಟಿ ನೀಡಬಹುದು. ಒಂದು ವೇಳೆ
ನೀವು ಬರ್ಲಿಕ್ಕೆ ಆಗದೇ ಇದ್ದರೆ ಮನೆಯಲ್ಲೇ ಕುಳಿತು ಆನ್ಲೈನ್ ಮೂಲಕ ಅತ್ಯುತ್ತಮ ತರಬೇತಿಯನ್ನ ಕೂಡ ಪಡಿಬಹುದು. ಇದರಲ್ಲಿ ನವೋದಯ, ಮುರಾರ್ಜಿ ಆದರ್ಶ ವಿದ್ಯಾಲಯ ಜೊತೆಗೆ ಸೈನಿಕ್ ಶಾಲೆಗೆ ಸಂಪೂರ್ಣ ತರಬೇತಿಯನ್ನ ನೀಡಲಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಮತ್ತು ಪ್ರವೇಶಕ್ಕಾಗಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ಕೂಡಲೇ ಕರೆ ಮಾಡಿ ಅಥವಾ ವಾಟ್ಸ್ಆಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಬಹುದಾಗಿರುತ್ತೆ. ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಎಲ್ಲಾ ಫ್ರೆಂಡ್ ಸರ್ಕಲ್ಗೂ ಶೇರ್ ಮಾಡಿ, ಮತ್ತು ನಿಮ್ಗೆ ಯಾವ ಶಾಲೆಯ ಬಗ್ಗೆ ಅಂದರೆ ಉದಾಹರಣೆಗೆ ಮುರಾರ್ಜಿ ಸಿಲೆಬಸ್ ಅಥವಾ ನವೋದಯ OMR ಸಪರೇಟ್ ಆಗಿ ವಿಡಿಯೋ ಬೇಕಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ, ನಾನು ಖಂಡಿತ ನಿಮ್ಗೆ ವಿಡಿಯೋ ಮಾಡಿ ಕೊಡ್ತೀನಿ. ಮತ್ತೆ ಅಡ್ಮಿಷನ್ ಮಾಡ್ಸೋಕ್ಕಿಂತ ಮುಂಚೆ ನಮ್ಮ ಅಕಾಡೆಮಿಯ ಒಂದು ಸ್ಕಾಲರ್ಶಿಪ್ ಎಕ್ಸಾಮ್ ಕೂಡ ಇರುತ್ತೆ. ಆ ಎಕ್ಸಾಮ್ ಯಾವ ತರ ಅಂದ್ರೆ ನಿಮ್ದು 50 ಅಂಕಗಳ ಪರೀಕ್ಷೆ ಇರುತ್ತೆ. ಅದರಲ್ಲಿ 48ಕ್ಕಿಂತ ಹೆಚ್ಚು ಅಂಕಗಳನ್ನ ಪಡೆದ್ರೆ 25% ಡಿಸ್ಕೌಂಟ್ ಕೂಡ ಇರುತ್ತೆ. ಗೊತ್ತಾಯ್ತಲ್ಲ? ಈ ಒಂದು ಮಾಹಿತಿ ಇಷ್ಟ ಆಗಿರುತ್ತೆ. ನಿಮ್ಗೆ ಯಾರಾದ್ರೂ ಏನಾದ್ರೂ ಡೌಟ್ ಬಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.